ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮನೆ ಅಡುಗೆ. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಶಾಪ್ಗಳಲ್ಲಿ ಸಿಗುವಂಥ ಬೆಲ್ಲದ ಕಡ್ಡಿ ರೆಸಿಪಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಮೆಥಡಲ್ಲಿ ಮಾಡ್ಕೊಳ್ಬೋದು, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಬನ್ನಿಯಾಗಿದ್ರೆ ಈ ಬೆಲ್ಲದ ಕಡ್ಡಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ಬೇಕಾಗುತ್ತೆ. ಸ್ವೀಟ್ ಶಾಪಲ್ಲಿ ಸಿಗೋ ರೀತಿಲಿ ಬೇಕು ಅಂತ ಅಂದರೆ ಮೈದಾ ಹಿಟ್ಟನ್ನ ಹಾಕೊಳ್ಳಿ, ಇಲ್ಲ ಅಂದರೆ ಗೋಧಿ ಹಿಟ್ಟನ್ನು ಕೂಡ ಹಾಕೊಳ್ಬೋದು. ಸೇಮ್ ಕಪ್ ಅಳತೆನೇ 1/4 ಕಪ್ ಆಗುವಷ್ಟು ಉಪ್ಪಿಟ್ಟಿಗೆ ಬಳಸುವಂಥ ರವೆ, ಹಾಗೆ ಒಂದೇ ಒಂದು ಚಿಟಿಕೆ ಉಪ್ಪನ್ನ ಹಾಕೊಳ್ಬೇಕು. ಒಂದು 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ, ಹಾಗೆ ಒಂದು 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಬೇಕಾಗುತ್ತೆ. ಸ್ವೀಟ್ ಆಗಿರೋದ್ರಿಂದ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡಿ ನೀವು ಎಣ್ಣೆ ಕೂಡ ಹಾಕೊಳ್ಬೋದು. ನೋಡಿ, ಹಾಕೊಂಡಿದ್ದಾದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನಾರ್ಮಲ್ ವಾಟರಲ್ಲೇ ಚಪಾತಿ ಹಿಟ್ಟಿನದಕ್ಕೆ ಸೆಮಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪನೇ ನೀರನ್ನ ಹಾಕೊಂಡು ಕಲಿಸ್ಕೊಳ್ಬೇಕು. ನೀರು ಬಂದ್ಬಿಟ್ಟು ನಾವು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿರ್ತೀವಲ್ಲ ಅದೇ ಕಪ್ ಅಳತೆಲಿ 1/4 ಕಪ್ಪು ಸಾಕಾಗುತ್ತೆ. ನೀವು ಹಿಟ್ಟು ಎಷ್ಟು ತಗೊಳ್ತೀರಾ ನೋಡ್ಬಿಟ್ಟು ಕಲಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಒಂದ್ಸಲ ಸಾಫ್ಟಾಗಿ ಸೆಮಿ ಸಾಫ್ಟಾಗಿ ಕಲಿಸ್ಬಿಟ್ಟು ಇದನ್ನ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡೋಣ, ರವೆ ಹಾಕಿರೋದ್ರಿಂದ. ನೋಡಿ, ಒಂದು 10 ನಿಮಿಷ ಆದಮೇಲೆ ಮತ್ತೆ ಒಂದ್ಸಲ ಚೆನ್ನಾಗಿ ಮಿತ್ಕೊಳ್ಬೇಕಾಗುತ್ತೆ. ರವೆ ಅಲ್ವಾ, ಹಾಗಾಗಿ ಇನ್ನೊಂದ್ಸಲ ಚೆನ್ನಾಗಿ ನಾವು ಕೈಯಲ್ಲಿ ನಾದ್ಕೊಳ್ಬೇಕು. ನೆಕ್ಸ್ಟ್ ಇದನ್ನ 3 ಭಾಗಗಳಾಗಿ ಮಾಡ್ಕೊಳ್ಳೋಣ. ದೊಡ್ಡ ಸೈಜು ಚಪಾತಿ 3 ಆಗೋ ರೀತಿಲಿ ಮಾಡ್ಕೊಳ್ಬೇಕು. ಚಿಕ್ಕ ಸೈಜಲ್ಲ, ಸ್ವಲ್ಪ ಒಂದು 3 ಚಪಾತಿ ಆಗುವಷ್ಟು ಸೈಜ್ನ ತಗೊಂಡು ನಾವು ಇಟ್ಕೊಳ್ಬೇಕಾಗುತ್ತೆ. ನಂತರ ಒಂದೊಂದನ್ನೇ ಲಟ್ಟಿಸ್ಕೊಳ್ಳೋಣ. ನಾನು ತಗೊಂಡಿರೋಂಥ ಕ್ವಾಂಟಿಟಿಲಿ ಮಾಡಿದರೆ ನಿಮಗೆ ದೊಡ್ಡ ಸೈಜ್ದು 3 ಚಪಾತಿ ಆಗುತ್ತೆ. ನೋಡಿ, ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಳ್ಳೋದು ಬಂದ್ಬಿಟ್ಟು ತಳವಾಗಿ ಲಟ್ಟಿಸ್ಕೊಳ್ಬಾರ್ದು. ನಾವು ಚಪಾತಿ ಮಾಡ್ಕೊಳ್ತೀವಲ್ಲ ಆ ರೀತಿಲಿ ಸ್ವಲ್ಪ ಮಂದವಾಗಿ ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ಸೈಜಲ್ಲಿ ಈ ಹದದಲ್ಲಿ ಇರಬೇಕಾಗುತ್ತೆ ನಮಗೆ. ನಂತರ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡೋದಕ್ಕೂ ಮುಂಚೆ ಇದ್ರ ಮೇಲ್ಗಡೆ ಇನ್ನೂ ಒಂದು ಸ್ವಲ್ಪ ಪುಡಿನ 2 ಸೈಡು ಕೂಡ ನಾವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನ ಪುಡಿನ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ರಬ್ ಮಾಡ್ಕೊಳ್ಬೇಕು. ಒಂದಕ್ಕೊಂದು ಅಂಟೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಳ್ತಾ ಹೋಗೋಣ. ಪಿಜ್ಜಾ ಕಟರಲ್ಲಿ ಇತ್ತು ಅಂತ ಅಂದರೆ ಈಸಿಯಾಗಿ ಮಾಡ್ಕೊಳ್ಬೋದು, ಇಲ್ಲ ಅಂತ ಅಂದರೆ ಈ ರೀತಿ ಸ್ಪೂನಲ್ಲಿ ಕೂಡ ಮಾಡ್ಕೊಳ್ಳಿ. ಹೆಸರೇ ಹೇಳೋ ಹಾಗೆ ಬೆಲ್ಲದ ಕಡ್ಡಿ, ಹಾಗಾಗಿ ನಾನು ಈ ರೀತಿ ಕಡ್ಡಿ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಶೇಪ್ ಚೇಂಜ್ ಮಾಡಬೇಕು ಅಂತ ಅಂದರೆ ರೌಂಡ್ ಶೇಪಲ್ಲಿ ಅಥವಾ ಸ್ಕ್ವೇರ್ ಆಗಿ ಯಾವ ರೀತಿನಾದರೂ ಕಟ್ ಮಾಡ್ಕೊಳ್ಳಿ. ನೋಡು, ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ಬಂದ್ಬಿಟ್ಟು ಇನ್ನೊಂದು ಸೈಡು ಈ ರೀತಿ ಸ್ಟ್ರೇಟ್ ಮಾಡ್ಕೊಂಡಿದ್ದಾದ್ಮೇಲೆ 2 ಇಂಚಿಗೆ ಮಾಡ್ಕೊಳ್ಳಿ. ಚಪಾತಿ ಎಷ್ಟಾಗಲ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಾನೀಗ 2 ಇಂಚಾಗಿ 2 ಸತಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸಲ ಮಾಡಿ ನೀವು ಒಂದು 15 ದಿನ ತಿಂಗಳು ಸ್ಟೋರ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪನೂ ಕೂಡ ಮೆತ್ತಕ್ಕಾಗೋದಿಲ್ಲ, ಕ್ರಿಸ್ಪಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಇದೇ ರೀತಿಯಾಗಿ ನೀವು 3 ಚಪಾತಿಗಳನ್ನು ಕೂಡ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಎಲ್ಲದನ್ನು ಕೂಡ ನಾನು ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು. ಎಣ್ಣೆ ಬಂದುಬಿಟ್ಟು ನಾವು ಪೂರ್ತಿಯಾಗಿ ಸುಟ್ಟೋಗೋ ಥರ ಕಾಯಿಸ್ಕೊಂಡಿರಬಾರ್ದು, ಎಳೆಗಾವಲ್ಲಿ ಕಾಯಿಸ್ಕೊಂಡಿರಬೇಕು. ಒಂದೇ ಸಲ ಹಾಕ್ಬಿಟ್ರೆ ಮೇಲ್ಗಡೆ ಕಲರ್ ಚೇಂಜ್ ಆಗಿರುತ್ತೆ. ತುಂಬ ಚೆನ್ನಾಗಿ ಕಾಯ್ದಿರೋ ಎಣ್ಣೆಲಿ, ಹಾಗಾಗಿ ಮೀಡಿಯಮ್ ಉರಿಲಿ ಇಟ್ಟು ಕಾಯಿಸ್ಕೊಂಡಿರೋ ಅಂಥ ಎಣ್ಣೆಗೆ ಬಾಣಲಿಗೆ ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ಸೇರಿಸ್ಕೊಂಡು ಇದನ್ನು 2 ಸೈಡು ಕೂಡ ಒಂದೊಳ್ಳೆ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ. ಪೂರಾ ಕಲರ್ ಚೇಂಜ್ ಮಾಡ್ಕೊಳ್ಬಾರ್ದು. ಒಂದು ಒಮ್ಮಣ್ಣಕ್ಕೆ ಟರ್ನ್ ಆದ ತಕ್ಷಣ ಎತ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು, ಈ ಹದದಲ್ಲಿ ಇದ್ದಾಗ ನಾವು ಎಣ್ಣೆಯಿಂದ ಎತ್ಕೊಳ್ಬೇಕಾಗುತ್ತೆ. ಪೂರಾ ಸೀಸ್ಕೊಂಡ್ರಿ ಅಂತ ಅಂದರೆ ಟೇಸ್ಟ್ ಚೆನ್ನಾಗೋದಿಲ್ಲ. ನೋಡ್ತಾ ಇರ್ಬೋದು, ಈ ಹದದಲ್ಲಿ ಇದ್ದಾಗ ನಾವು ಎಣ್ಣೆಯಿಂದ ಎತ್ಕೊಳ್ಬೇಕು. ಎತ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಕ್ಕಾಗೋದಕ್ಕೆ ಸಪ್ರೇಟಾಗಿ ಇಡೋಣ. ಇದು ತಣ್ಣಕ್ಕಾಗೋ ಟೈಮಿಂಗ್ಸಲ್ಲಿ ನಾವು ಬೆಲ್ಲದ ಪಾಕನ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ತಣ್ಣಕ್ಕಾಗಬೇಕು ಅಂತ ಅಲ್ಲ. ಇದರ ಎಣ್ಣೆಯಿಂದ ಎತ್ತಿದ ಒಂದು ಪ್ಲೇಟಿಗೆ ಹಾಕಿಟ್ಬಿಟ್ಟು ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಬೋದು. ಇವಾಗ ಬೆಲ್ಲದ ಪಾಕ ಮಾಡೋದಕ್ಕೋಸ್ಕರ ಮತ್ತೆ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಅಗಲವಾಗಿರೋ ಅಂಥ ಪಾತ್ರೆನ ತೊಗೊಳ್ಬೇಕಾಗುತ್ತೆ. ಮೈದಾ ಹಿಟ್ಟನ್ನು ಯಾವ ಕಪ್ ಅಳತೆಯಲ್ಲಿ ತೊಗೊಂಡಿರ್ತೀವೋ ಆ ಕಪ್ ಅಳತೆಯಲ್ಲಿ 2 ಕಪ್ಪಿಗೆ 1 ಕಪ್ಪಷ್ಟು ಬೆಲ್ಲನ ಹಾಕೊಳ್ಬೇಕಾಗುತ್ತೆ. ಕ್ವಾಂಟಿಟಿನ ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದರೆ 1/4 kgಗೆ ಈಕ್ವಲಾಗಿ 1/4 kgನೇ ಬೆಲ್ಲನ ಹಾಕೊಳ್ಬೇಕು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಕರಗಲಿಕ್ಕೆ ಬಿಡಬೇಕಾಗುತ್ತೆ. ಸಿಹಿ ಅನ್ನೋದು ನಾನು ತೋರಿಸ್ಕೊಡುವಂಥ ಅದದಲ್ಲೇ ಮಾಡಿ. 250 ಗ್ರಾಮು ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ತೊಗೊಂಡಿದ್ದೀರಾ ಅಂದರೆ ಬೆಲ್ಲನೂ ಕೂಡ ಅದೇ ಕ್ವಾಂಟಿಟಿಲಿ ತೊಗೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ಇದು ಯಾವ ರೀತಿ
ರೀತಿಯಾಗಿ ಪಾಕ ಆಗಬೇಕು ಅಂತ ನಾನು ತೋರಿಸ್ತೀನಿ. ಬೆಲ್ಲದ ಪಾಕ ಮುಟ್ಬೇಕಿದ್ರೆ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಮುಟ್ಟಿ, ಇಲ್ಲಾಂದರೆ ಕೈ ಸುಟ್ಬಿಡುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಸ್ಟಿಕ್ಕಿ ಆಗಿರಬೇಕು. ಈ ಹದದಲ್ಲಿದ್ದಾಗ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಏಲಕ್ಕಿ ಪೌಡರು ಫ್ಲೇವರ್ಗೆ ಹಾಕ್ಕೊಳ್ಬೇಕು. ನಿಮಗೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಆಯಿತು ಅಂತ ಅಂದರೆ ಒಂದು 2-3 ಡ್ರಾಪ್ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ತುಪ್ಪ ಮತ್ತು ಏಲಕ್ಕಿ ಪೌಡರ್ನ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಮೈದಾ ಹಿಟ್ಟಿನ ಕಡ್ಡಿಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಹಾಕೊಂಡಿದ್ದಾದ ನಂತರ ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು 1 ನಿಮಿಷ ಚೆನ್ನಾಗಿ ಬೆಲ್ಲದ ಪಾಕದೊಳಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಬೆಲ್ಲದ ಪಾಕ ಹಿಡಿಬೇಕು. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಕ್ಕಾಗಬೇಕು. ಅಂದರೆ ಕೈಯೋಗಿ ಮುಟ್ಟೋಕೆ ಬಿಸಿ ಕಮ್ಮಿ ಇದೆ ಅನಿಸೋವಷ್ಟು ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ. ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಡಬೇಡಿ. ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಡ್ತು ಅಂತ ಅಂದರೆ ಪಾತ್ರೆಗೆ ಅಂಟ್ಕೊಳ್ಬಿಡ್ತವೆ ಬೆಲ್ಲದ ಪಾಕದಲ್ಲಿ ಮಾಡಿರೋದ್ರಿಂದ. ನೀವು ಸ್ವಲ್ಪ ಸುಡ್ತಾ ಇದೆ ಅಂದರೆ ಕೈಗೆ ಮುಟ್ಟೋಷ್ಟು ಬಿಸಿ ಇದೆ ಅಂದ ತಕ್ಷಣನೇ ನೀವು ಒಂದೊಂದನ್ನೇ ಈ ರೀತಿಯಾಗಿ ಬಿಡಿಸಿಟ್ಕೊಳ್ಬೇಕು. ಇಲ್ಲ ಅಂತ ಅಂದರೆ ಎಲ್ಲದಕ್ಕೂ ಕೂಡ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಈ ಪ್ರೊಸೀಜರ್ ಏನಿದೆ ಇದನ್ನು ನೀವು ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ನೀವು ಈ ಬಿಡಿಸಿಟ್ಟೋದನ್ನ ಸ್ವಲ್ಪ ಲೇಟ್ ಮಾಡಿದರೂ ಇದು ಪಾತ್ರೆಗೆ ಅಂಟ್ಕೊಳ್ಬಿಡ್ತವೆ ಕೆಳಗಡೆವೆಲ್ಲ. ಹಾಗಾಗಿ ಹೇಳ್ತಾ ಇರೋದು. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ಕೂಡ ಒಂದೊಂದನ್ನೇ ಬಿಡಿಸಿ ಇಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಸುಡುವಾಗಲೇ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಡಬೇಡಿ. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ಕೂಡ ಬಿಡಿಸಿ ಎತ್ತಿಟ್ಕೊಳ್ಳೋಣ. ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಪ್ಲೇಟಿಗೆ ಎಕ್ಸ್ಟ್ರಾ ಒಂದು ಪ್ಲೇಟಿಗೆ ಬಿಡಿಸಿಟ್ಕೊಂಡಿದ್ದಾದಮೇಲೆ ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಒಂದು 8 ಕಂಟೈನರಲ್ಲಿ ಹಾಕ್ಕೊಂಡ್ರೆ ಒಂದು 20 ದಿನ, ತಿಂಗಳು ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈ ಬೆಲ್ಲದ ಕಡ್ಡಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರೋವಂಥ ಸ್ನ್ಯಾಕ್ಸ್ ರೆಸಿಪೀಸು, ಬ್ರೇಕ್ಫಾಸ್ಟ್ ರೆಸಿಪೀಸ್ ನನ್ನ ಚಾನಲ್ನಲ್ಲಿ ಬರ್ತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.